ಸಿರಿಧಾನ್ಯಗಳ ರಾಜ ಎಂದು ಯಾವ ಧಾನ್ಯಕ್ಕೆ ಕರೀತಾರೆ? ಉತ್ತರ ಗೊತ್ತಿದ್ದರೆ ನೀವು ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತು ಅದೇ ಒಂದು ಧಾನ್ಯನ ಬಳಸಿ ನಾನು ಆರೋಗ್ಯಕರವಾದ ಬೆಳಗಿನ ತಿಂಡಿಯನ್ನು ಮಾಡ್ತಾಯಿದ್ದೀನಿ. ಯಾವುದು ಹೇಳಿ ನೋಡೋಣ. ಸ್ವಾದ ಕುಟೀರದ ಅಭಿಮಾನಿಗಳಿಗೆಲ್ಲ ಸ್ವಾಗತ. ಹಾಗೆ ಯಾರೆಲ್ಲ ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಹಳ್ಳಿಗಳಲ್ಲಿ ಇರುವಂಥ ನಮ್ಮ ಸ್ನೇಹಿತರ ಆರೋಗ್ಯದ ಗುಟ್ಟು ಏನು ಅಂತ ಗೊತ್ತಾ? ಕಷ್ಟಪಟ್ಟು ದುಡಿತಾರೆ, ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಕಣ್ಣು ತುಂಬ ನಿದ್ದೆ ಮಾಡ್ತಾರೆ. ಅವರು ಸೇವಿಸುವಂಥ ಆಹಾರ ಕೂಡ ಆರೋಗ್ಯಕರವಾಗಿರುತ್ತೆ. ಅದರಲ್ಲೂ ಕೂಡ ಪ್ರತಿನಿತ್ಯ ಅವರ ಊಟಕ್ಕೆ ರಾಗಿ ಮುದ್ದೆ ಇರಲೇಬೇಕು. ರಾಗಿ ಮುದ್ದೆಯಲ್ಲಿ ಬಹಳ ಪೌಷ್ಟಿಕಾಂಶ ಇರೋದರಿಂದ ಅವರ ಆಯ್ಕೆ ಅದಾಗಿರುತ್ತೆ. ಕೆಲವರಿಗೆ ರಾಗಿ ಮುದ್ದೆ ಮಾಡೋದಕ್ಕೆ ಬರಲ್ಲ ಅಂತ ನನ್ನ ಸ್ನೇಹಿತರಿಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ರಾಗಿಯನ್ನು ಬಳಸಿ ಪರೋಟನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕುಕ್ಕರಲ್ಲಿ 4ರಿಂದ 5 ಆಲೂಗಡ್ಡೆನ ಚೆನ್ನಾಗಿ ತೊಳೆದು ಸಾಫ್ಟಾಗಿ ಮೃದುವಾಗಿ ಬೇಯಿಸ್ಕೊಂಡಿದ್ದೀನಿ. ಅದರ ಸಿಪ್ಪೆಗಳನ್ನೆಲ್ಲ ತೆಗೆದು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡು ಗಂಟಿಲ್ಲದಂಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದ್ರೆ ಆಲೂಗೆಡ್ಡೆನ 1 ಅಥವಾ 2 ಕೂಗು ಕೂಗಿಸಿ ಅದನ್ನು ತುರಿದು ಕೂಡ ಬಳಸ್ಕೋಬೋದು. ಆದರೆ ರುಚಿಯಲ್ಲಿ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಈ ಥರ ಸಾಫ್ಟಾಗಿ ಬೇಯಿಸ್ಕೊಂಡಿರೋ ಆಲೂಗೆಡ್ಡೆ ಆದರೆ ರುಚಿ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ಒಂದು ದೊಡ್ಡ ಕಪ್ಪಷ್ಟು ರಾಗಿ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1/4 ಕಪ್ಪಷ್ಟು ಕಡಲೆ ಹಿಟ್ಟನ್ನು ಹಾಕೋತಾ ಇದ್ದೀನಿ. 1 ಚಮಚದಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ. ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿಯನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಹಳ್ಳಿಯ ಸೊಗಡು ಸ್ಮೆಲ್ ಬರಲಿ ಅಂತ ಹೇಳಿ ಸಬ್ಸಿಗೆ ಸೊಪ್ಪನ್ನು ಕೂಡ 1 ಕಪ್ ಹಾಕ್ಕೊಂಡಿದ್ದೀನಿ. ಇನ್ನು ಕೊತ್ತಂಬರಿ ಸೊಪ್ಪು ಇಲ್ಲದಿದ್ದರೆ ರುಚಿನೇ ಇರಲ್ಲ ಯಾವ ಅಡುಗೆಗೂ. ಹಾಗಾಗಿ 1 ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಎಲ್ಲನೂ ಚೆನ್ನಾಗಿ ಫಸ್ಟು ಕೈಯಲ್ಲಿ ಮಿಕ್ಸ್ ಮಾಡ್ಕೊತೀನಿ. ಎಲ್ಲೂ ಗಂಟಿಲ್ದಿರ ಇದ್ದಂಗೆ ನೋಡಿ ಸ್ವಲ್ಪನೇ ನೀರು ಹಾಕೋತಾ ನಾವು ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ನಾವಿಲ್ಲಿ ಆಲೂಗೆಡ್ಡೆ, ಈರುಳ್ಳಿ, ಸಬ್ಸಿಗೆ ಸೊಪ್ಪೆಲ್ಲ ಹಾಕ್ಕೊಂಡಿರೋದ್ರಿಂದ ಅದರಲ್ಲೂ ಕೂಡ ಸ್ವಲ್ಪ ತೇವಾಂಶ ಇರೋದ್ರಿಂದ ಹೆಚ್ಚಾಗಿ ನೀರು ಹಾಕಿದ್ರೆ ಅದು ಸರಿಯಾಗಿ ಹೊಂದ್ಕೊಳ್ಳಲ್ಲ. ಸ್ವಲ್ಪನೇ ನೀರು ಹಾಕ್ತಾ ಹದ ನೋಡಿ ನಾವು ಚೆನ್ನಾಗಿ ಹಿಟ್ಟನ್ನು ಕಲಿಸ್ಕೋಬೇಕಾಗತ್ತೆ. ಹಿಟ್ಟನ್ನು ನಾದೋ ಅಂಥ ಅವಶ್ಯಕತೆ ಇಲ್ಲ, ಆದರೆ ತರಕಾರಿ ಜೊತೆಗೆಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಹಿಟ್ಟನ್ನು ಕಲಿಸ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ಕಲಸಿ ಒಂದು 5 ನಿಮಿಷ ಪಕ್ಕಕ್ಕೆ ಇಟ್ಬಿಡೋಣ. ಅಷ್ಟರಲ್ಲಿ ನಿಮಗೇನಾದರೂ ಚಟ್ನಿ ಮಾಡ್ಕೋಬೇಕು ಅನಿಸಿದ್ರೆ ಇದಕ್ಕೆ ಈರುಳ್ಳಿ ಚಟ್ನಿ, ಟೊಮೆಟೊ ಚಟ್ನಿ, ಕಾಯಿ ಚಟ್ನಿ, ಹುಚ್ಚೆಳ್ಳು ಚಟ್ನಿ ಎಲ್ಲ ಚೆನ್ನಾಗಿರುತ್ತೆ. ಯಾವ್ದು ಬೇಕಾದರೂ ನೀವು ಮಾಡ್ಕೋಬೋದು. ಈಗ ಒಂದು ಕಬ್ಬಿಣದ ತವ ತೊಗೊಂಡಿದ್ದೀನಿ. ಅದಕ್ಕೆ 1ರಿಂದ 2 ಚಮಚದಷ್ಟು ಕಡಲೆಕಾಯಿ ಎಣ್ಣೆನ ಹಾಕಿ ತವದ ಸುತ್ತ ಎಣ್ಣೆನ ಹಚ್ಚಿ ಒಂದು ಮೂಸಂಬಿ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ತವದ ಸುತ್ತ ಹರಡಿ ಮೇಲೆ ಕೂಡ 1 ಚಮಚದಷ್ಟು ಎಣ್ಣೆನ ಹಾಕಿ ಒಲೆ ಮೇಲಿಟ್ಟು ಮರಿದಿರ ಒಂದು ತಟ್ಟೆನ ಮುಚ್ಚಿ ಒಂದು 2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಂಡ್ರೆ ಒಂದು ಬದಿ ಬೆಂದಿರುತ್ತೆ. ಈಗ ಇದನ್ನು ಮೊಗಚೆಕಾಯಿ ಸಹಾಯದಿಂದ ರೊಟ್ಟಿಯನ್ನು ಎಬ್ಬಿಸಿ ಎರಡೂ ಬದಿನೂ ಕೂಡ ಬೇಯಿಸ್ಕೊಳ್ಳೋಣ. ಆಲೂಗೆಡ್ಡೆಯನ್ನು ಬಳಸಿ ಈ ರೀತಿ ರಾಗಿ ಪರೋಟನ ನೀವು ಯಾವತ್ತಾದರೂ ಟ್ರೈ ಮಾಡಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಪರೋಟವನ್ನು ಎರಡೂ ಕಡೆಯೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಈಗ ಇನ್ನೊಂದು ವಿಧಾನದಲ್ಲಿ ಇದೇ ಪರೋಟನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇದಕ್ಕೆ ಲಟ್ಸೋ ಅಂಥ ಅವಶ್ಯಕತೆ ಇಲ್ಲ. ನಾನಿದು ರೊಟ್ಟಿ ಮೇಕರ್ ಅಂತ ಪೇಪರ್ ಸಿಗುತ್ತೆ. ಇದು ಆನ್ಲೈನಲ್ಲಿ ಅಮೆಝಾನಲ್ಲೆಲ್ಲ ಸಿಗುತ್ತೆ. ಇದನ್ನು ಆರ್ಡ್ರ್ ಮಾಡಿ ತಗೊಂಡಿದ್ದೆ. ಇದ್ರ ಮೇಲೆ 1 ಚಮಚದಷ್ಟು ಎಣ್ಣೆನ ಹಾಕ್ಕೊಂಡು ಗ್ರೀಸ್ ಮಾಡಿ ಮೂಸಂಬಿ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ಸುತ್ತಲೂ ಇದನ್ನು ಹರಡಿ ಪರೋಟನ ತವದ ಮೇಲೆ ಹಾಕಿ ನಿಧಾನವಾಗಿ ಪೇಪರನ್ನು ತೆಕ್ಕೋತೀನಿ. ಮತ್ತು ಈಗ ಒಂದು ತಟ್ಟೆಯನ್ನು ಮುಚ್ಚಿ ಒಂದು 2ರಿಂದ 3 ನಿಮಿಷ ಇದನ್ನು ಬೇಯಿಸ್ಕೊಳ್ಳೋಣ. ಒಂದು ಬದಿಯಲ್ಲಿ ಬೆಂದಿರುತ್ತೆ. ಸೊ ಈಗ ಇನ್ನೊಂದು ಬದಿಗೆ ನಾವು ಪರೋಟನ ತಿರುವು ಹಾಕಿ 2 ಬದಿಯಲ್ಲೂ ಕೂಡ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. 5ರಿಂದ 10 ನಿಮಿಷದಲ್ಲಿ ನೀವು 2ರಿಂದ 3 ಪರೋಟನ ಸುಲಭವಾಗಿ ಮಾಡಿಬಿಡ್ಬೋದು. ರುಚಿಯಲ್ಲೂ ಕೂಡ ಅಲ್ಟಿಮೇಟ್ ಆಗಿರುತ್ತೆ. ಬೆಳಗಿನ ತಿಂಡಿಗಾಗಿರ್ಬೋದು, ಮಧ್ಯಾಹ್ನದ ಊಟಕ್ಕಾಗಿರ್ಬೋದು ಅಥವಾ ರಾತ್ರಿಯ ಊಟಕ್ಕಾಗಿರ್ಬೋದು, ಯಾವ ಟೈಮ್ನಲ್ಲಾದರೂ ಮಾಡಿಕೊಂಡು ತಿನ್ಬೋದು.
ತುಂಬಾ ರುಚಿಯಾಗಿರುತ್ತೆ. ಹಾಗೆ ಅತ್ಯಂತ ಪೌಷ್ಟಿಕಾಂಶ ಇರೋ ಅಂಥ ರಾಗಿನ ಬಳಸಿ ಮಾಡಿರೋದ್ರಿಂದ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ಸುಲಭವಾಗಿ ಒಂದೇ ಕೈಯಲ್ಲೇ ಸುರುಳಿಯನ್ನು ಸುತ್ತಾ ಇದ್ದೀನಿ ಅಂದರೆ ಎಷ್ಟು ಮೃದುವಾಗಿದೆ ಅಂತ ನೀವೇ ಊಹೆ ಮಾಡಿಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕಿ ಸಿಹಿ ನಿಂಬೆಕಾಯಿ ಉಪ್ಪಿನಕಾಯಿ ಜೊತೆಗೆ ನಾನು ಇದನ್ನು ತಿಂತಾಯಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕನ್ನು ಕೊಡಿ, ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಥ್ಯಾಂಕ್ ಯು.